ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, ಎಲ್ಸಿಡಿ ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ ಸಿಇಟಿ ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, ಎಸ್ಡಿಆರ್ ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ ಬಿಎಸ್ಸಿ ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು. ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು ದೂರವಾಣಿ ಸಂಖ್ಯೆ 08472273411 ಮತ್ತು 231192. ನಮಸ್ಕಾರ, ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್. ಜನಗಣತಿ ಸಮೀಕ್ಷೆ ವೇಳೆ ಮಾದಿಗ ಎಂದು ನಮೂದಿಸುವಂತೆ ಮನವಿ. ಅರಣ್ಯ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಸಾಯ್ಬಣ್ಣ ಜಮಾದಾರ್ ಒತ್ತಾಯ. ಪಾಕ್ ಪ್ರಜೆಗಳನ್ನು ವಾಪಸ್ ಕಳುಹಿಸುವಂತೆ ಬಿಜೆಪಿ ನಾಯಕರ ಒತ್ತಾಯ. ಕಲಬುರಗಿ ಜಿಲ್ಲೆ ಶಿಕ್ಷಣದಲ್ಲಿ ಹಿಂದುಳಿಯಲು ಸಚಿವ ಪ್ರಿಯಾಂಕ್ ಖರ್ಗೆ ಕಾರಣ, ಸುಧಾ ಹಾಲ್ಕೈವಾರ್ ಆರೋಪ. ಈಗ ವಾರ್ತೆಗಳ ವಿವರ. ಬೀದರ್ನಲ್ಲಿ ಸಿಇಟಿ ಪರೀಕ್ಷೆ ಬರೆಯಲು ಜನಿವಾರ ತೆಗೆಸಿದ ಪ್ರಕರಣ ಮಾಸುವ ಮುನ್ನವೇ ಕಲಬುರಗಿಯಲ್ಲಿ ಅದೇ ಜನಿವಾರ ವಿವಾದ ಮುನ್ನೆಲೆಗೆ ಬಂದಿದೆ. ನೀಟ್ ಪರೀಕ್ಷೆ ಬರೆಯಲು ಬಂದಿದ್ದ ವಿದ್ಯಾರ್ಥಿಗೆ ಜನಿವಾರ ತೆಗೆದು ಬಾ ಅಂತ ಹೇಳಿದ್ದು ಮತ್ತೆ ಬ್ರಾಹ್ಮಣ ಸಮಾಜ ಕೆರಳಿಸುವಂತೆ ಮಾಡಿದೆ. ಹೌದು, ಈ ಫೋಟೋದಲ್ಲಿ ಕಾಣ್ತಾ ಇರೋ ವಿದ್ಯಾರ್ಥಿ ಹೆಸರು ಶ್ರೀಪಾದ್ ಅಂತ. ಈತ ಬೀದರ್ನ ಬಸವ ಕಲ್ಯಾಣ ತಾಲೂಕಿನ ವಿದ್ಯಾರ್ಥಿ. ಇಂದು ನೀಟ್ ಪರೀಕ್ಷೆ ಬರೆಯಲು ಕಲಬುರಗಿಗೆ ಬಂದಿದ್ದ. ಇಂದು ಮಧ್ಯಾಹ್ನ 1 ಗಂಟೆಗೆ ಪರೀಕ್ಷಾ ಕೇಂದ್ರಕ್ಕೆ ಆಗಮಿಸಿ ಪರೀಕ್ಷಾ ಕೇಂದ್ರದ ಎಂಟರ್ ಆಗುವ ಸಂದರ್ಭದಲ್ಲಿ ಜನಿವಾರ ತೆಗೆದು ಬನ್ನಿ ಅಂತ ಹೇಳಿದ್ದಾರೆ. ಜನಿವಾರ ತೆಗೆದು ಬರದಿದ್ರೆ ಪರೀಕ್ಷೆ ಬರೆಯಲು ಅವಕಾಶ ನೀಡಲ್ಲ ಅಂತ ಹೇಳಿದ್ದಕ್ಕೆ ನನ್ನ ಮಗ ಪರೀಕ್ಷೆ ಬರೆಯಲ್ಲ ಅಂತ ಮಗ ಹೇಳಿದ್ದ. ಆದ್ರೆ ಪರೀಕ್ಷೆ ಬರೆಯಲ್ಲ ಅಂದ್ರೆ ಸರಿಯಲ್ಲ. 1 ವರ್ಷದಿಂದ ನೀನು ಪರೀಕ್ಷೆಗೆ ತಯಾರಿ ಮಾಡಿದ್ದೆ, ಮೊದಲು ಹೋಗಿ ಪರೀಕ್ಷೆ ಬರಿ ಅಂತ ಮಗನಿಗೆ ಸಮಜಾಯಿಸಿ ಹೇಳಿ ಪರೀಕ್ಷೆ ಬರೆಯಲು ಕಳುಹಿಸಿದ್ದೆ ಎಂದು ಶ್ರೀಪಾದ್ ತಂದೆ ಹೇಳಿದ್ದಾರೆ. ಇಲ್ಲಿ ಸಂಧಾನ ಮಾಡಿ ಶಾಸ್ತ್ರೋಕ್ತವಾಗಿ ಹ್ಯಾಂಗೆ ಎಗ್ನೋಪಲ್ ಧರಿಸಬೇಕು ಹಂಗೆ ಎಗ್ನೋಪಲ್ ಇಲ್ಲಿ ಧರಿಸ್ತೀವಿ. ಎಲ್ಲಿ ಕಾಲದವರು ಇಲ್ಲಿ ಎಗ್ನೋಪಲ್ ಧರಿಸಿ ಈ ಹುಡುಗನ್ನು ಕರ್ಕೊಂಡು ನಾವು ಪೂರ್ತಿ ಹೇಳ್ಕೊಂಡ್ರೆ ಪೊಲೀಸ್ ಸ್ಟೇಷನ್ಗೆ ಎಫ್ಐಆರ್ ಹಾಕ್ತೀವಿ. ಅವನು ಎಕ್ಸಾಮ್ ಬರಲಿಕ್ಕೆ ಹೋಗೋಂಥ ಸಂದರ್ಭದಲ್ಲಿ ಯಾವಾಗ ಅವನು ಜನಿವಾರ ಕಾದಾನೆ ಅವನ ಭಾವನೆ ಏನಪ್ಪ ಪೂರ್ತಿ ಮಾನಸಿಕವಾಗಿ ಅವನು ಕುಗ್ಗಿ ಎಕ್ಸಾಮ್ ಬರ್ದ. ನನಗೆ ಗೊತ್ತಿಲ್ಲ ಅವ್ನು ಎಕ್ಸಾಮ್ ಹೆಂಗೆ ಬರ್ದಾನ ಏನು ಕತೆ ಅಂತೇಳಿ. ಇಂಥ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ ಜನಿವಾರ ತೆಗೆಯಲ್ಲ ಬ್ರಾಹ್ಮಣರು. ಅಂಥದ್ದೇನಪ್ಪ ಅಂದ್ರೆ ಬ್ರಾಹ್ಮಣ ತೆಗಿಬೇಕಂತ ಭಾಳವಾದ ಹೃದಯದಿಂದ ಇವತ್ತಿನ ದಿವಸ ನನ್ನ ಧರ್ಮ ಬಿಟ್ಟು ಎಕ್ಸಾಮ್ ಬರೀಬೇಕಂತ ಭಾವನೆಯಿಂದ ಹೋಗಿಲ್ಲ. ನಂಗೆ ಗೊತ್ತಿಲ್ಲ ಅವ್ನು ಹೆಂಗಾಗ್ತಾನೆ. ಅವನಿಗೆ ಇಡೀ ಸಮಾಜ
ಇಡೀ ಹಿಂದೂ ಸಮಾಜ ಅವನ ಜೊತೆಗಿದೆ. ಕೆಲಸ ಮಾಡಿದವ್ರು ಯಾರು ಅಂತ ಗೊತ್ತಾಗಿದೆ. ಈಗ ಏನ್ ಕ್ರಮ ಆಗ್ಬೇಕು ಅಂತೀರಿ? ಯಾರೋ ಶಿವಾನಗೌಡ ಇನ್ನೊಬ್ರು ಯಾರೋ ಇದ್ದಾರೆ. ಅವ್ರ ಮೇಲೆ ಮೊದಲು ಏಜೆನ್ಸಿ ಇದೆ. ಮೊದಲು ಅವರಿಬ್ಬರ ಮೇಲೆ ಎಫ್ಐಆರ್ ಆಗಬೇಕು. ಇಮಿಡಿಯೇಟ್ ಕೋರ್ಟಿಗೆ ಕೊಡಬೇಕು. ಅದು ಯಾವ ಏಜೆನ್ಸಿ ಇದೆ, ಅದು ಯಾವ ಏಜೆನ್ಸಿ ಇದೆ, ಆ ಏಜೆನ್ಸಿ ಒಳಗಡೆ ಹೋಗುವಾಗ ಏನೇನಾಯ್ತು ಫಸ್ಟ್ ಇಂದ ಹೇಳ್ರಿ. ಎಷ್ಟು ಗಂಟೆಗೆ ಎಕ್ಸಾಮ್ ಏನೇನಾಯ್ತು? ಯಾಕಂತ ಕೇಳಿಲ್ವಾ ನೀವು? ಹೇಳಿಲ್ಲ ನೀನು. ಬೀದರ ಶಿವಮೊಗ್ಗ ಇನ್ಸಿಡೆಂಟ್ ನಿಮ್ಗೆ ಗೊತ್ತಿರಲಿಲ್ಲ, ನೀವು ವಾದ ಮಾಡಲಿಲ್ಲ ಅವ್ರಿಗೆ? ಫಸ್ಟ್ ಅಂದ್ರಿ ಅವ್ರು ಅಂದ್ರೂ ನೀವು ಇಬ್ರಿಗೆ ಕೇಳಿದ್ರಿ ನಾ ಇಬ್ಬರನ್ನ ತೆಗಿ ಅಂದ್ರಿ. ಅವ್ರು ಏನ್ ಮಾಡಿದೆ ನೀನು ಅವಾಗ? ಹೊರಗೆ ಬಂದ ಪಾಪ ಕೊಟ್ಟೋದು. ಏನ್ ಅನ್ನಿಸ್ತು ನನಗೆ ಜನಿವಾರ ತೆಗಿಬೇಕಾದಾಗ? ಬೇಜಾರಾಯ್ತಾ? ಅದ್ರಲ್ಲಿಂದ ಏನೂ ಆಗಲ್ಲ. ಚಿಟ್ಟಿನ ಒಳಗೆ ಇನ್ನೂ ಮಾಡಕ್ ಬರಲ್ರಿ. ಅಂದ್ರೂ ಅದ್ರಿಂದ ಮೆಟಲ್ ಇಲ್ರಿ, ಅದು ಮೆಟಲ್ ಮಾಡಕ್ ಬರಲ್ಲ, ಇನ್ನೂ ಮಾಡಕ್ ಬರಲ್ರಿ. ಮೆಟಲ್ ಇಲ್ಲ ಏನಿಲ್ಲ, ಎಷ್ಟು ಥ್ರೆಡ್ ಅದ ರೀ. ಅದ ನಿಮ್ ತಂದೆಯವ್ರ ಕೈಗೆ ಕೊಡ್ಬೇಕಾದಾಗ ಅಳ್ಕೊಂಡ್ ಕೊಟ್ಟಿ ಅಂತಲ್ಲ? ಕಣ್ಣೀರು ಬಂದಿರಿ ಸರ್, ಕಣ್ಣೀರು ಬಂದಾಗ. ಯಾಕೆ? ಏನ್ ಆಗ್ಬೇಕು ಅಂತೀರಿ ಈಗ? ಏನ್ ಕೇಳಿದ್ರೆ ಕಂಪ್ಲೇಂಟ್ ಕೊಟ್ಟರೆ ಏನಂತ ಕೊಟ್ರಿ? ಅಲ್ಲ, ಒಳಗಡೆ ಏನಂತ ಕೊಟ್ರಿ? ಈಗ ಯಾರು ಅವ್ರ ಹೆಸರು ಗೊತ್ತಾ? ಅದ್ರ ಬಗ್ಗೆ ಪ್ರಿನ್ಸಿಪಾಲ್ರಿಗೆ ಬೇರೆ ಬೇರೆಯವ್ರಿಗೆ ಹೇಳಿದ್ರ ನೀವು? ಪ್ರಿನ್ಸಿಪಾಲ್ರಿಗೆ ಅಥವಾ ಒಬ್ಬರಿಗೆ ತೆಗೆಸಿದ್ರೆ ಎಷ್ಟು ಜನರಿಗೆ ಜನಿವಾರ ಕೊಡ್ತೀರಿ? ಈಗ ಈ ವಿದ್ಯಾರ್ಥಿಗೆ ಆದಂತ ಅನ್ಯಾಯವನ್ನ ಬಸವ ಕಲ್ಯಾಣ ತಾಲೂಕದ ಬೇಡ್ ಬಾಲ್ಕೊಂಡ ಗ್ರಾಮದಾಗ ನಾವು ನಿವಾಸಿರ್ತೀವಿ. ಬಸವ ಕಲ್ಯಾಣ ನಾವು ಗುಲ್ಬರ್ಗಕ್ಕೆ ಎಕ್ಸಾಮ್ ಬಂದಿದ್ದೀವಿ. ನೀಟ್ ನಮ್ಮ ಹುಡುಗ ಶ್ರೀಪಾದ್ ಪಾಟೀಲ್ ನೀಟ್ ಎಕ್ಸಾಮ್ ಕಟ್ಟಿನ ಅಲ್ಲಿ ಬಂದಿದ್ದೀವಿ ಸರ್. ಗುಲ್ಬರ್ಗ ಸೈನ್ಸ್ ಒಂದುವರೆಗೆ ಎಕ್ಸಾಮ್ ಕೊಡ್ಲಿಕ್ಕೆ ಒಳಗೆ ಹೋಗೋಣ. ಇವರು ಜನವರಿ ಅದ ನೀನು ಎಕ್ಸಾಮ್ ಜನವರಿ ತೆಗ ಹುಡುಗ ಕೊಟ್ಟು ಕಳ್ಸ್ಯಾರಿ ಸರ್. ಇನ್ನ ಕೇಳ್ಬೇಕಂದ್ರೆ ನನಗೆ ಒಳಗೆ ಬಿಟ್ಟಿಲ್ಲ ಸರ್. ಅಲ್ಲಿ ಭೇಟಿನ ಒಳಗೆ ನಾವು ಒಬ್ಬನೇ ಇದ್ರಿ ಸರ್. ಯಾರು ಜನವರಿ ತೆಗೆದು ಹೊಳಬಹುದು. ಹಾಂ, ಜನವರಿ ತೆಗೆದು ಕೊಟ್ಟು ಅವ ಅಂತ ತಿಂದು ಸರ್. ಎಕ್ಸಾಮ್ ಇಲ್ಲಿ ಬಿಟ್ಟ ನೀವು ಜೀವನ ಲಾಸ್ ಆಗ್ತದೆ. ಎಕ್ಸಾಮ್ ಬರೀ ಒಳಗಿದ ಅಧಿಕಾರಿ ಕೊಟ್ಟು ನಾನು ಕೈದಾಗ ಹುಡುಗನ ಕೈದಾಗ ಕೊಟ್ಟರೆ ನಾವು ಹುಡುಗ ಏನಾಗ್ಬೇಕಂದ್ರೆ ಇದು ಇದ್ರ ಬಗ್ಗೆದಾಗ ಏನಾರು ಸಮಾಜದವ್ರು ಎಲ್ಲರೂ ಹೋರಾಟ ಮಾಡ್ತಾರೆ. ಇದ್ರ ಬಗ್ಗೆದಾಗ ಇಡೀ ದೇಶದಾಗ ಒಂದು 5 ನಿಮಿಷ ಮಾಡ್ತೀನಿ. ನೀಟಾಗಿ ಆ ಹುಡುಗನಿಗೆ ನ್ಯಾಯ ಸಿಗಬೇಕು. ಈಗ ಹುಡುಗ ಬರ್ಲಿಕ್ಕೆ ಒಳ ಮೀಸಲಾತಿ ಜಾರಿ ಸಂಬಂಧ ಸಮೀಕ್ಷೆ ನಡೆಸಲು ರಾಜ್ಯ ಸರ್ಕಾರ ತೀರ್ಮಾನಿಸಿದ್ದು 2 ರೀತಿಯ ಸಮೀಕ್ಷೆ ಮಾಡಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಇದರ ಭಾಗವಾಗಿ ಮೇ 5ರಿಂದ ಮನೆ ಮನೆಗೆ ಬಂದು ಜಾತಿ ಸಮೀಕ್ಷೆ ಮಾಡಲಿದ್ದಾರೆ. ಈ ವೇಳೆ ಮಾದಿಗ ಸಮುದಾಯದವರು ಜಾತಿ ಕಾಲಂನಲ್ಲಿ ಮಾದಿಗ ಎಂದು ಮಾತ್ರ ಬರೆಯಿಸಿರಿ. ಮಾದಿಗ ಸಮಾಜದ ಹಿರಿಯ ಮುಖಂಡ ಶ್ಯಾಮ್ ನಾಟೇಕರ್ ಹಾಗೂ ಮಾದಿಗ ಸಮಾಜದ ಮುಖಂಡರು ಮನವಿ ಮಾಡಿದರು. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಮ್ಮ ಸಮುದಾಯ ಅನಾದಿ ಕಾಲದಿಂದಲೂ ಅತ್ಯಂತ ಹಿಂದುಳಿದ ಸಮಾಜ ಆಗಿದೆ.
ಸರ್ಕಾರಿ ಸವಲತ್ತು ಪಡೆಯುವಲ್ಲಿ ವಿಫಲರಾಗಿದ್ದೇವೆ. ಇತರೆ ಸಹೋದರ ಸಮಾಜದಂತೆ ನಾವು ಸಹ ಅಭಿವೃದ್ಧಿಯತ್ತ ಸಾಗಲು ಸತತ ಹೋರಾಟ ಮಾಡಿದ್ದ ಫಲವಾಗಿ ಒಳ ಮೀಸಲಾತಿ ಜಾರಿಗೆ ಸಮೀಕ್ಷೆ ನಡೆಸಲಾಗುತ್ತದೆ. ಈ ಸಮೀಕ್ಷೆ ಬಳಿಕ ಸಿಗುವ ಅಂಕಿ ಅಂಶ ಆಧರಿಸಿ ಮೀಸಲಾತಿ ಸಿಗುತ್ತದೆ. ಹೀಗಾಗಿ ಮಾದಿಗ ಸಮುದಾಯದ ಬಾಂಧವರು ಹಾಗೂ ಕ್ರಿಶ್ಚಿಯನ್ ಕನ್ವರ್ಟೆಡ್ ಮಾದಿಗ ಬಾಂಧವರು ಜಾತಿ ಕಾಲಂನಲ್ಲಿ ಮಾದಿಗ ಎಂದು ಮಾತ್ರ ಬರೆಯಿಸಬೇಕು. ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ ಎಂದು ಬರೆಯಿಸಬೇಡಿ. ಹಾಗೆ ಮಾಡುವುದರಿಂದ ಸವಲತ್ತು ಪಡೆಯುವುದು ಕಷ್ಟ ಸಾಧ್ಯ ಆಗುತ್ತದೆ. ಜೊತೆಗೆ ಮೀಸಲು ಪ್ರಮಾಣ ಕಡಿಮೆ ಆಗುವ ಸಾಧ್ಯತೆ ಇದೆ. ಆದ್ದರಿಂದ ರಾಜ್ಯದಲ್ಲಿರುವ ನಮ್ಮ ಎಲ್ಲ ಮಾದಿಗ ಸಮುದಾಯದ ಕುಟುಂಬದವರು ಮಾದಿಗ ಎಂದು ಬರೆಯಿಸಿರಿ ಎಂದರು. ಮಾದಿಗ ಎಂಬ ಶಬ್ದದೊಂದಿಗೆ ನಮೂದಿಸಬೇಕು ಅಂತಕ್ಕಂಥ ಮನವಿಯನ್ನು ನಾವು ಇಡೀ ಜಿಲ್ಲೆಯಾದ್ಯಂತ ಹಾಗೂ ಕ್ರಿಶ್ಚಿಯನ್ ಕನ್ವರ್ಟೆಡ್ ಇರ್ತಕ್ಕಂಥ ನಮ್ಮ ಮಾದಿಗ ಸಮಾಜದ ಕುಲ ಬಾಂಧವರಲ್ಲಿಯೂ ಕೂಡ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಏನು 3 ಹಂತದ ಈ ಒಂದು ಸಮೀಕ್ಷೆಯಲ್ಲಿ ನಾಳೆಯಿಂದ ದಿನಾಂಕ 5ರಿಂದ 17 ತಾರೀಕಿನವರೆಗೆ ಏನು ಮನೆ ಮನೆಗೆ ಸಮೀಕ್ಷೆಗೆ ಶಿಕ್ಷಕರು ಬರುವ ಮುಖಾಂತರ ಸಮೀಕ್ಷೆಯನ್ನು ನಡೆಸ್ತಾರೆ. ಅಲ್ಲಿ ತಾವೆಲ್ಲರೂ ಕೂಡ ಏನು ನಮ್ಮ ಸಮಾಜದ ವಿದ್ಯಾರ್ಥಿಗಳು, ವಿಚಾರವಂತರು ಹಾಗೂ ಎಲ್ಲ ಸಂಘಟಕರಲ್ಲಿ ಎಲ್ಲರಲ್ಲಿಯೂ ಕೂಡ ನಾವು ಜಿಲ್ಲೆಯಾದ್ಯಂತ ಇರತಕ್ಕಂಥ ಸಂಘಟನಾ ಸಮಿತಿ ವತಿಯಿಂದ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಏನು 30 ವರ್ಷಗಳ ತಮ್ಮ ಹೋರಾಟದ ಫಲದ ಅಂಗವಾಗಿ ಇಂದು ಒಂದು ಹಂತಕ್ಕೆ ಬಂದು ತಲುಪಿ ನಾಳೆಯಿಂದ ಸಮೀಕ್ಷೆ ನಡೀತಾ ಇದೆ. ಇಷ್ಟು ವರ್ಷಗಳ ಹೋರಾಟದ ಒಂದು ಕನಸು ನನಸಾಗಬೇಕಾದ್ರೆ ತಾವೆಲ್ಲರೂ ಕೂಡ ಸಮಯ ಪ್ರಜ್ಞೆಯಿಂದ ನಾಳೆಯಿಂದ ನಡೀತಕ್ಕಂಥ ಈ ಒಂದು ಸಮೀಕ್ಷೆಯಲ್ಲಿ ಭಾಗಿಯಾಗುವ ಮುಖಾಂತರ ತಾವೆಲ್ಲರೂ ಹೆಚ್ಚು ಸಮಯವನ್ನು ಕೊಟ್ಟು ಎಲ್ಲ ಮನೆಗೆ ಅವರ ಜೊತೆಗೆ ತಾವುಗಳು ಸಹ ಹೋಗಿ ಸರಿಯಾದ ರೀತಿಯಲ್ಲಿ ಕಾಲಮ್ ನಂಬರ್ 61ರಲ್ಲಿ ಮಾದಿಗ ಅಂತಕ್ಕಂಥ ಶಬ್ದದೊಂದಿಗೆ ತಾವು ಜಾತಿ ಗಣತಿಯಲ್ಲಿ ನಮೂದಿಸಬೇಕು. ಅದರ ಜೊತೆಗೆ ಏನು ಕ್ರಿಶ್ಚಿಯನ್ ಕನ್ವೆಂಟ್ ಆಗಿರ್ತಕ್ಕಂಥ ಭಾಳಷ್ಟು ಜನ ಸುಮಾರು ಇಡೀ ರಾಜ್ಯದಲ್ಲಿ ಸುಮಾರು 7ರಿಂದ 8 ಲಕ್ಷವರೆಗೂ ಕೂಡ ಏನು ಕ್ರಿಶ್ಚಿಯನ್ ಕನ್ವೆಂಟ್ ಆಗಿರ್ತಕ್ಕಂಥ ಮಾದಿಗ ಸಮಾಜದ ಕುಲಬಾಂಧವರಲ್ಲೂ ಕೂಡ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ತಾವುಗಳು ಕೂಡ ಮಾದಿಗ ಎಂಬ ಶಬ್ದದೊಂದಿಗೆ ತಾವು ಕೂಡ ಈ ಒಂದು ಗಣತಿಯಲ್ಲಿ ಸಹಕರಿಸಬೇಕಂತಕ್ಕಂಥ ಮನವಿಯನ್ನು ಮಾಡಿಕೊಳ್ತೀವಿ. ಅದರ ಜೊತೆಗೆ ಏನು 5ನೇ ತಾರೀಕು ನಾಳೆಯಿಂದ 17ನೇ ತಾರೀಕಿವರೆಗೂ ಮನೆಗೆ ಭೇಟಿ ಕೊಡ್ತಕ್ಕಂಥ ಒಂದು ಸಮೀಕ್ಷೆ. ಅದರ ನಂತರ 17ರಿಂದ ಏನು 19ರವರೆಗೆ ಏನು ಮತದಾನದ ಕೇಂದ್ರಗಳಿವೆ, ಅಲ್ಲಿ ಜಾತಿ ಗಣತಿ ಸಮೀಕ್ಷೆ ನಡೀತಿದೆ. ಅಲ್ಲಿಗೂ ಕೂಡ ತಾವು ಇದು ಮೀರಿದ ನಂತರ ಅಲ್ಲಿಗೂ ಕೂಡ ತಾವು ಹೋಗಿ ಜಾತಿ ಗಣತಿಗೆ ಸಹಕರಿಸ್ಬೋದು. ಅದರ ಜೊತೆಗೆ 3ನೇ ಹಂತದ್ದು ಆನ್ಲೈನ್ ಮುಖಾಂತರ ಏನು 19ರಿಂದ 23ರವರೆಗೆ ಆನ್ಲೈನ್ ಮುಖಾಂತರ ಇರ್ತದೆ. ಅಲ್ಲಿ ಕಡ್ಡಾಯವಾಗಿ ತಾವುಗಳು ಏನು ಆಧಾರ್ ಕಾರ್ಡ್ ನಂಬರನ್ನು ದಾಖಲಿಸಿ ಅಲ್ಲಿನೂ ಕೂಡ ತಾವು ಜಾತಿ ಗಣತಿಗೆ ತಾವು ನಮೂದಿಸ್ಬೋದು. ಅದಕ್ಕೆ ಬರುವಂಥ ಈ ಒಂದು ಮಹತ್ವವಾದಂಥ ಸಮೀಕ್ಷೆಯಲ್ಲಿ ಎಲ್ಲ ಸಮಾಜದವರು ಸಮಯ ಪ್ರಜ್ಞೆಯಿಂದ ಸಹಕರಿಸಿ ಇದನ್ನು ಸರಿಯಾದ ರೀತಿಯಲ್ಲಿ ಮಾದಿಗರಂತೇಳಿ ಬರೆಸಬೇಕು. ಅದರ ಜೊತೆಗೆ ಏನು ಕಾಲಮ್ ನಂಬರ್ 22ರಲ್ಲಿ ಏನು ಮಾದಾರ ಅಂತಕ್ಕಂಥ ಒಂದು ಗೊಂದಲ ಇದೆ. ತಾವು ಯಾರೂ ಕೂಡ ಗೊಂದಲಕ್ಕೀಡಾಗದೆ ಆ 22 ಕಾಲಮ್ನ ಬಗ್ಗೆ ಗೊಂದಲಕ್ಕೀಡಾಗದೆ 61ರಲ್ಲಿ ಬರ್ತಕ್ಕಂಥ ಕಾಲಮ್ನಲ್ಲಿ ಮಾತ್ರ ಮಾದಿಗರಂತೇಳಿ ಬರೆಸಬೇಕು ಅಂತಕ್ಕಂಥ ಮನವಿಯನ್ನು ನಾವು ಮಾಡಿಕೊಳ್ತಾ ಇದ್ದೀವಿ. ಇನ್ನು ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಶ್ಯಾಮ್ ನಾಟೇಕರ್ ಅವರು ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ತಾರೆ. ಹೀಗಾಗಿ ಸುಮಾರು 30 ವರ್ಷದಿಂದ ಸತತ ಹೋರಾಟದ ಫಲವಾಗಿ ಇದೇ 5ನೇ ತಾರೀಕಿಂದ 15ನೇ ತಾರೀಕಿಗೆ ಸರ್ವೆ ನಡೀತಾ ಇದೆ. ಆ ಸರ್ವೆ ಕಾರ್ಯಕ್ರಮ ಎಲ್ಲ ಜಿಲ್ಲೆಯಾದಂಥ ಹುಬ್ಬಳ್ಳಿ ಮಟ್ಟದ ಗ್ರಾಮ ಮಟ್ಟದಿಂದ ನಗರದಲ್ಲಿರುವ ಎಲ್ಲ ಮಾದಿಗರು ಕಡ್ಡಾಯವಾಗಿ ಕಾಲಮ್ 61 ನಮೂದಿಸಬೇಕು. ಮತ್ತು ಇಲ್ಲಿಂದ ಬೇರೆ ರಾಜ್ಯಕ್ಕೆ ಅಥವಾ ಬೇರೆ ಜಿಲ್ಲೆಗೆ ಹೋದಂಥ ಎಲ್ಲ ತಮ್ಮ ಬಂಧು ಬಳಗದವರನ್ನು ಕರೆಸಿ ತಾವು ಒಂದು ದಿವಸ ಈ 15 ದಿವಸ ಒಳಗೆ ಅವರನ್ನು ಕರೆಸಿ ಪ್ರತಿಯೊಬ್ಬರು ನೋಂದಾಯಿಸಿ ಮಾಡಬೇಕಂತೇಳಿ ಇಡೀ ಜಿಲ್ಲಾ ಮಾದಿಗರಲ್ಲಿ ಕಳಕಳಿಪೂರ್ವಕ ವಿನಂತಿ ಇದೆ ನಮ್ಮದು. ಯಾಕಂದ್ರೆ ಅನೇಕ ಜನ ತಾವು ಬಟ್ಟಿ ಬಾಡಿಗೆ ಬೇರೆ ಬೇರೆ ಬಾಂಬೆಗೆ ಹೋಗ್ಯಾರ, ಹೈದರಾಬಾದ್ ಹೋಗ್ಯಾರ, ಬೇರೆ ಬೇರೆ ಜಿಲ್ಲೆ ಹೋಗ್ಯಾರ. ಅವರನ್ನು ಕರೆಸಿ ಅದು ಆದಮೇಲೆ ಮತ್ತು 17ನೇ ತಾರೀಕಿನ 19 ತಾರೀಕು ನಗರದಲ್ಲಿರುವಂಥ ಯಾವುದೇ ಸ್ಕೂಲ್ ಇರ್ಬೋದು, ತಹಸೀಲ್ ಆಫೀಸ್ ಇರ್ಬೋದು ಅಥವಾ ಕಾರ್ಪೊರೇಷನ್ ಇಲ್ಲ, ಅಲ್ಲೇ ಕುಂತಿರ್ತಾರೆ. ಅಲ್ಲಿ ಯಾರು BLO ಅಥವಾ ಟೀಚರ್ ಬಂದ ಅಲ್ಲಿನ ಹೋಗಿ ಬರೋಂಥ ಅವಕಾಶ ಇರ್ತದೆ. ಆಮೇಲೆ ಇನ್ನು ಆನ್ಲೈನ್ ಪ್ರಕಾರ ಇದಿರ್ತಾರೆ. ತಾವೆಲ್ಲ ಇಡೀ ರಾಜ್ಯದ ಎಲ್ಲ ಮಾದಿಗರಲ್ಲಿ ವಿನಂತಿ ಮತ್ತು ಗುಲ್ಬರ್ಗ ಜಿಲ್ಲೆ ಎಲ್ಲ
11 ತಾಲೂಕುಗಳಲ್ಲಿ ಮಾದಿಗರಲ್ಲಿ ಕಳಕಳಿ ವಿನಂತಿ ನಮ್ಮದಿದೆ. ಗುಲ್ಬರ್ಗದ ಸಮನ್ವಯ ಸಮಿತಿಯಿಂದ ಮತ್ತು ಈ ವೇದಿಕೆಯಲ್ಲಿರುವಂಥ ಎಲ್ಲರೂ ಪರವಾಗಿ ಮಾಧ್ಯಮದಲ್ಲಿ ನಮ್ಮದು ಭಾಳ ಕಳಕೆ ಇದೆ. ತಾವು ಮಾಧ್ಯಮದನ್ನು ಹೆಚ್ಚಿಗೆ ಎಷ್ಟು ಪ್ರಚಾರ ಮಾಡಿಸ್ತೀರಿ ಅದು ಈ ಸಮುದಾಯಕ್ಕೆ ತಮ್ಮದೊಂದು ಕೊಡುಗೆ ಅದ. ಈ ಕೊಡುಗೆ ತಮ್ಮಲ್ಲಿ ವಿನಂತಿಪೂರ್ವಕ ನಾವು ವಿನಂತಿ ಮಾಡ್ತಾಯಿದ್ವಿ. ತಾವು ಹೆಚ್ಚಿನ ಪ್ರಚಾರ ಕೊಟ್ಟು ಈ ಸಮುದಾಯಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಎಲ್ಲ ಪತ್ರಿಕೆ ಮಾಧ್ಯಮದಲ್ಲಿ ನಾನು ಕಳಕಳಿ ಮನವಿ ಮಾಡ್ತಾಯಿದ್ದೇನೆ. ಸುದ್ದಿಗೋಷ್ಠಿಯಲ್ಲಿ ಮಾದಿಗ ಸಮಾಜದ ಮುಖಂಡರಾದ ಲಿಂಗರಾಜ್ ತಾರಫೈಲ್, ನಾಗರಾಜ್ ಗುಂಡುಗುರ್ತಿ, ರಂಜಿತ್ ಮೂಲಿಮನಿ, ಶ್ರೀಮಂತ್ ಭಂಡಾರಿ, ರವಿ ಹೊಸಮನಿ, ಬಂಡೇಶ್ ಸೇರಿದಂತೆ ಅನೇಕರು ಹಾಜರಿದ್ದರು. ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಹೈದರಾಬಾದ್ ಕರ್ನಾಟಕ ಉಪವಲಯ ಅರಣ್ಯ ಅಧಿಕಾರಿ ಕಂ ಮೋಜಣಿದಾರರ ಸಾಮಾನ್ಯ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಮತ್ತು ಇಲಾಖಾ ನೌಕರರಿಗೆ ಮುಂಬಡ್ತಿಯಲ್ಲಿ ಅನ್ಯಾಯ ಮಾಡುತ್ತಿರುವ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಅಹಿಂದ್ ಚಿಂತಕರ ವೇದಿಕೆ ಅಧ್ಯಕ್ಷ ಸಾಯಿಬಣ್ಣ ಜಮಾದಾರ್ ಆಗ್ರಹಿಸಿದರು. ಕಲಬುರಗಿ ನಗರದಲ್ಲಿ ರವಿವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಕಲ್ಯಾಣ ಕರ್ನಾಟಕದ ಸಿಬ್ಬಂದಿಗಳಿಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಅನ್ಯಾಯ ಮಾಡುತ್ತಿರುವುದು ವಿಷಾದನೀಯವಾಗಿದೆ. ಕಲ್ಯಾಣ ಕರ್ನಾಟಕವು ರಾಜ್ಯದಲ್ಲಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ ಅತ್ಯಂತ ಹಿಂದುಳಿದ ಪ್ರದೇಶ ಆಗಿರುವುದರಿಂದ ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗಾಗಿ 371 ಕಲಂ ಜಾರಿಗೆ ಬಂದಿದ್ದು ವಿಶೇಷ ಸ್ಥಾನಮಾನ ಸಿಗಬೇಕು. ಈ ಭಾಗದ ಹಿಂದುಳಿದ ಹಣೆಪಟ್ಟಿ ಹೋಗಲಾಡಿಸಲು ಸರ್ಕಾರಗಳು ನಿರಂತರ ಪ್ರಯತ್ನ ಮಾಡುತ್ತಾ ಬಂದಿವೆ. ಆದರೆ ಕೆಲ ಭ್ರಷ್ಟ ಅಧಿಕಾರಿಗಳ ಹಣ ದಾಹದಿಂದ ನಮ್ಮ ಭಾಗಕ್ಕೆ ಸಿಗಬೇಕಾದ ಸೌಲಭ್ಯಗಳು ಸಿಗುತ್ತಿಲ್ಲ ಎಂದು ಕಿಡಿಕಾರಿದರು. ಕೂಡಲೇ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಹೈದರಾಬಾದ್ ಕರ್ನಾಟಕದ ಉಪವಲಯ ಅರಣ್ಯ ಅಧಿಕಾರಿ ಕಂ ಮೋಜಣಿದಾರರ ಸಾಮಾನ್ಯ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಮತ್ತು ಇಲಾಖಾ ನೌಕರರಿಗೆ ಮುಂಬಡ್ತಿಯಲ್ಲಿ ಅನ್ಯಾಯ ಮಾಡುತ್ತಿರುವ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ವಿರುದ್ಧ ಕರ್ನಾಟಕ ರಾಜ್ಯ ನಾಗರಿಕ ಸೇವೆಗಳ ವರ್ಗಾವಣೆ ಕಾಯ್ದೆ 2016ರ ನಿಯಮ 2019 ಸೆಕ್ಷನ್ 9ರ ಅಡಿಯಲ್ಲಿ ಕಾನೂನು ಕ್ರಮ ಕೈಗೊಂಡು ಹೈದರಾಬಾದ್ ಕರ್ನಾಟಕದ ಅರಣ್ಯ ಇಲಾಖೆ ನೌಕರರಿಗೆ ನ್ಯಾಯ ಒದಗಿಸುವಂತೆ ಒತ್ತಾಯಿಸಿದರು. ಏನು ಪಟ್ಟಬದ್ಧ ಹಿತಾಸಕ್ತಿಗಳು ಮತ್ತು ಸರ್ಕಾರಗಳು ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳು ಅನ್ಯಾಯ ಮಾಡುತ್ತಾ ಬಂದಿರೋದು ತುಂಬ ವಿಷಾದನೀಯವಾಗಿದೆ. ಇವತ್ತು ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಏನು ಹೈದರಾಬಾದ್ ಕರ್ನಾಟಕದ ಸರ್ಕಾರಿ ನೌಕರರಿಗಾಗಿರ್ಬೋದು ಅಥವಾ ಹೈದರಾಬಾದ್ ಕರ್ನಾಟಕ ಅಂತ ಹೇಳಿ ಬಂದಾಗಲೂ ಕೂಡ ಎಲ್ಲ ರಂಗದಲ್ಲೂ ಕೂಡ ನಮ್ಮ ಭಾಗದವರಿಗೆ ಅನ್ಯಾಯ ಮಾಡುತ್ತಾ ಬಂದಿರೋದು ತಮಗೆಲ್ಲ ತಿಳಿದಿರುವಂಥ ವಿಷಯವಾಗಿದೆ. ಅದೇ ರೀತಿಯಾಗಿ ಇವತ್ತು ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಹೈದರಾಬಾದ್ ಕರ್ನಾಟಕದ ಏನು ಉಪವಲಯ ಅರಣ್ಯಾಧಿಕಾರಿಗಳು ಮತ್ತು ಅಥವಾ ಮೋಜಣಿದಾರರಂತ ಕರಿತೀವಿ ಸಾಮಾನ್ಯ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಜೊತೆಗೆ ಮುಂಬಡ್ತಿ ನೀಡುವಲ್ಲೂ ಕೂಡ ಇವತ್ತು ಅರಣ್ಯ ಇಲಾಖೆ ಈ ನಮ್ಮ ಭಾಗದವರೇ ಆದಂಥ ಅರಣ್ಯ ಇಲಾಖೆಯ ಸಚಿವರು ಈಶ್ವರ್ ಖಂಡ್ರೆ ಅವರು ಇದ್ದರೂ ಕೂಡ ಹೈದರಾಬಾದ್ ಕರ್ನಾಟಕದ ಸರ್ಕಾರಿ ನೌಕರರಿಗೆ ಇವತ್ತು ನ್ಯಾಯ ಕೊಡಿಸುವಲ್ಲಿ ಇವರು ವಿಫಲರಾಗಿದ್ದಾರೆ ಅಂಥೇಳಿ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಂದರೆ ಇವತ್ತು ಅರಣ್ಯ ಇಲಾಖೆಯಲ್ಲಿ ಏನು IFS ಅಂತ ಕರಿತೀವಿ, ಈ IFS ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ಬೇಕಾಬಿಟ್ಟಿಯಾಗಿ ಇವತ್ತು ನಿಯೋಜನೆಗಳಾಗಿರ್ಬೋದು, ಅಂದರೆ ಡೆಪ್ಯುಟೇಷನ್ಗಳಾಗಿರ್ಬೋದು, ಮುಂಬಡ್ತಿ ಆಗಿರ್ಬೋದು. ಅದಾದಮೇಲೆ ಏನದ ಇವತ್ತು ಏನು ಸಾಮಾನ್ಯ ಏನು ಜನರಲ್ ಟ್ರಾನ್ಸ್ಫರ್ ಅಂತ ಕರಿತೀವಿ, ಈ ಟ್ರಾನ್ಸ್ಫರಲ್ಲೂ ಕೂಡ ಇದು ಟ್ರಾನ್ಸ್ಪರೆನ್ಸಿಯಾಗಿ ಟ್ರಾನ್ಸ್ಫರ್ಗಳು ನಡಿಬೇಕು. ಆದರೂ ಕೂಡ ಇಲ್ಲಿ ಕೂಡ ಏನದ ಇವತ್ತು ಡೇಟಾಬೇಸ್ನಲ್ಲಿ ಡಿಸ್ಟರ್ಬ್ ಮಾಡುವ ಮೂಲಕ ಹೈದರಾಬಾದ್ ಕರ್ನಾಟಕದ ಉಪವಲಯ ಅರಣ್ಯಾಧಿಕಾರಿಗಳನ್ನು ಇವತ್ತು ಬದಿಗೆ ಒತ್ತಿ ಏನು ಇವತ್ತು ಒಂದು ಪ್ರೋಟೋಕಾಲ್ ಇರುತ್ತೆ, ಸೀನಿಯರ್ ಏನು ಸೇವಾ ಹಿರಿತನದಲ್ಲಿ ಯಾರು ಮುಂದಿರ್ತಾರೋ ಅವ್ರಿಗೆ ಮೊದಲ ಕೌನ್ಸಿಲಿಂಗ್ ಕರಿಬೇಕು, ಕರೆಸಿ ಅವ್ರಿಗೆ ಸ್ಥಳ ನಿಯೋಜನೆ ಮಾಡಬೇಕಂತೇಳಿ ಇರುತ್ತೆ, ಸ್ಥಳ ನಿಯುಕ್ತಿ ಮಾಡಬೇಕಂತೇಳಿ. ಆದರೆ ಇವತ್ತು ಏನಿಲ್ಲಿಯ ಮುಖ್ಯ ಅರಣ್ಯ ಅಧಿಕಾರಿಗಳು ಸಂರಕ್ಷಣಾಧಿಕಾರಿಗಳೇನಿದ್ದಾರೆ ಅವರು ಬೇಕಾಬಿಟ್ಟಿಯಾಗಿ ಪರ್ಟಿಕ್ಯುಲರ್ಲಿ ಹೈದರಾಬಾದ್ ಕರ್ನಾಟಕದ 7 ಜನ ಆಫೀಸರ್ಸ್ಗಳನ್ನು ಹೆಸರುಗಳನ್ನು ಬದಿಗೆ ಒತ್ತಿ ಮತ್ತು ಬೇಸ್ನಲ್ಲಿ ಅವರ ಹೆಸರುಗಳೇ ಬರದಂತೆಯೇ ಇವತ್ತು ಒತ್ತಡವನ್ನು ಹೇರಿ ಅವರನ್ನು ಈ ಏನು ವರ್ಗಾವಣೆ ಪ್ರಕ್ರಿಯೆಯಿಂದ ಹಿಂದುಳಿಯುವ ನಿಟ್ಟಿನಲ್ಲಿ ಮತ್ತು ಕೈ ಬಿಡುವ ನಿಟ್ಟಿನಲ್ಲಿ ಏನು ಕೆಲಸ ಮಾಡಿದ್ದಾರೆ ಅದನ್ನು ನಾವು ಇವತ್ತು ತೀವ್ರವಾಗಿ ಖಂಡಿಸ್ತೀವಿ. ಇವತ್ತು ಒಂದು ಆ್ಯಕ್ಟೇ ಇದೆ, ಇವತ್ತು ಹೈದರಾಬಾದ್ ಏನು ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ವರ್ಗಾವಣೆ ಕಾಯ್ದೆ 2016 ನಿಯಮಾವಳಿಗಳು 2019 ಸೆಕ್ಷನ್ 9 ಅಡಿಯಲ್ಲಿ ಈ ರೀತಿಯಾಗಿ ಏನಾದರೂ ಸೇವಾ ಹಿರಿತನದಲ್ಲಿರುವಂಥ ಅಧಿಕಾರಿಗಳ ಹೆಸರುಗಳು ಕೈಬಿಟ್ಟರೆ ಡೇಟಾಬೇಸ್ನಿಂದ ಮತ್ತು ಅವರಿಗೇನು ಮುಂಬಡ್ತಿಯಲ್ಲಿ ಅನ್ಯಾಯ ಆದರೆ ಆ ಸಂಬಂಧಪಟ್ಟಂಥ ಸರ್ಕಲ್ ಆಫೀಸರ್ ಏನಂದ್ರೆ
ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಮೇಲೆ ಆ್ಯಕ್ಷನ್ ಆಗಬೇಕಂತೇಳಿ ಅದರ ಪ್ರಕಾರನೇ ಇವತ್ತು ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾಯಿದ್ದೀನಿ. ಏನಂದರೆ ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಈಗಾಗಲೇ ಈ ಬಿಸಿಲು ನಾಡಿನಲ್ಲಿ ತಮಗೆಲ್ಲ ತಿಳಿದಿರುವಂಥ ವಿಷಯ, ಎಲ್ಲ ಕಡೆಗಳಲ್ಲಿ ಕಚೇರಿಗಳು ಬೆಳಗ್ಗೆ 10 ಗಂಟೆ ಇದ್ದರೆ ನಮ್ಮಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಇರುತ್ತೆ. ಇದ್ರೂ ಕೂಡ ಇವತ್ತು ಈ ಬಿಸಿಲು ನಾಡಿನಲ್ಲಿ ಇವತ್ತು ಬಳ್ಳಾರಿ ಡಿವಿಷನ್ ಆಗಿರ್ಬೋದು, ನಮ್ಮ ಕಲಬುರಗಿ ಡಿವಿಷನ್ ಅಂದರೆ 2 ಸರ್ಕಲ್ಗಳಿದ್ದಾವೆ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ. ಈ 2 ಸರ್ಕಲಲ್ಲಿ ಬೆಳಗ್ಗೆ 8ರಿಂದ ಕೆಲಸ ಮಾಡುವಂಥ ನಮ್ಮ ಭಾಗದ ಸರ್ಕಾರಿ ನೌಕರರಿಗೆ ಏನು ಇವತ್ತು ಅನ್ಯಾಯ ಮಾಡ್ತಾಯಿದೆ ಅಧಿಕಾರಿಗಳು, ಅದನ್ನು ತಡೆಗಟ್ಟಬೇಕು. ಈ ಕೂಡಲೇ ಇಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದರೆ ಇನ್ನೊಂದು ಏನಂದರೆ ನಾನು ಇಲ್ಲಿ 3 ಯಾವುದೇ ಒಂದು ಟ್ರಾನ್ಸ್ಫರ್ ಒಂದು ಇದು ಏನಂತಾರೆ ಇದು ಟ್ರಾನ್ಸ್ಫರ್ ಸಲುವಾಗಿ ಕೌನ್ಸಿಲಿಂಗ್ ಕರೆದಾಗ ತಾತ್ಕಾಲಿಕ ಪಟ್ಟಿ ಅಂತ ಬಿಡುಗಡೆ ಮಾಡ್ತಾರೆ. ಮೊದಲನೇದೊಂದು ತಾತ್ಕಾಲಿಕ ಪಟ್ಟಿಯನ್ನು ಮೊದಲು ಬಿಡುಗಡೆ ಮಾಡ್ತಾರೆ. ಈ ಪಟ್ಟಿಯಲ್ಲಿ ಎಲ್ಲ ಅಧಿಕಾರಿ ಎಲ್ಲ 34 ಸಿಬ್ಬಂದಿಗಳ ಹೆಸರಿರುತ್ತೆ. ಉಪವಲಯ ಅರಣ್ಯಾಧಿಕಾರಿ ಕಮ್ ಮೋಜಣಿದಾರರ ಏನು ಟ್ರಾನ್ಸ್ಫರ್ ಲಿಸ್ಟ್ ಇದೆ, ಆ ಲಿಸ್ಟಲ್ಲಿ 34 ಜನ, ಪ್ರತಿ ಬಾರಿಯೂ ಕೂಡ 34 ಜನರನ್ನು ಇವತ್ತು ಇವರು ಟ್ರಾನ್ಸ್ಫರ್ ಮಾಡ್ತಾರೆ. ಇದರಲ್ಲಿ ಪರ್ಟಿಕ್ಯುಲರ್ಲಿ 7 ಜನರು, ಹೈದರಾಬಾದ್ ಕರ್ನಾಟಕದ 7 ಜನರ ಹೆಸರು ಕೂಡ ಇದರಲ್ಲಿ ಇರುತ್ತೆ. 2ನೇ ಲಿಸ್ಟ್ ಮಾಡ್ತಾರೆ ಮತ್ತೆ ಯಾವಾಗಂದರೆ ದಿನಾಂಕ 14/4/2025. ಮೊದಲನೇದು 3/4/2025 ಒಂದು ಪಟ್ಟಿ ಬಿಡುಗಡೆ ಮಾಡ್ತಾರೆ. 2ನೇದಾಗಿ ಮತ್ತು 14/4/2025 ಒಂದು ಪಟ್ಟಿ ಬಿಡುಗಡೆ ಮಾಡ್ತಾರೆ. ಆಮೇಲೆ ಏನು ಮಾಡ್ತಾರೆ, ಮತ್ತೆ 25/4/2025 ಒಂದು ಪಟ್ಟಿ ಬಿಡುಗಡೆ ಮಾಡ್ತಾರೆ. ಆಮೇಲೆ ಮತ್ತೆ 30/4/2025 ಒಂದು ಪಟ್ಟಿ ಬಿಡುಗಡೆ ಮಾಡ್ತಾರೆ. ಒಟ್ಟಾರೆಯಾಗಿ ಇವರು ಮನಸ್ಸಿಗೆ ಯಾವ ರೀತಿ ಬರ್ತಾರೆ ಆ ರೀತಿಯಾಗಿ ಡೇಟಾಬೇಸನ್ನು ಚೇಂಜ್ ಮಾಡುತ್ತಾ ಯಾವೆಲ್ಲ ಸಿಬ್ಬಂದಿಗಳು ನಾವು ಇವತ್ತು ಅಪವಾದನೆ ಮಾಡ್ತಾಯಿದ್ದೇವೆ, ಯಾರೆಲ್ಲ ಇವರಿಗೆ ದುಡ್ಡು ಕೊಡ್ತಾರೆ ಅವ್ರ ಹೆಸರುಗಳನ್ನು ಪ್ರಥಮ ಶ್ರೇಣಿಯಲ್ಲಿ ಅಂದರೆ ಟಾಪ್ 10ನಲ್ಲಿ ಹೆಸರುಗಳಲ್ಲಿ ಹಾಕ್ತಾರೆ. ಮತ್ತು ಯಾರೆಲ್ಲ ಇವರ ಏನು ಕಟ್ಟಪ್ಪಣೆಗಳಿಗೆ ಮತ್ತು ಇವರೇನೆಲ್ಲ ಹೊರಗಿನ ಏನು ಜವಾಬ್ದಾರಿಗಳಿರ್ತವೆ ಅದಕ್ಕೆ ಯಾರು ಒಪ್ಪಲ್ವೋ, ಕಾನೂನುಬದ್ಧವಾಗಿ ಯಾರು ಕೆಲಸ ಮಾಡಲಿಕ್ಕೆ ರೆಡಿ ಇರ್ತಾರೋ ಅವ್ರ ಹೆಸರುಗಳನ್ನು ಮರೆಮಾಚ್ತಾರೆ. ಮತ್ತು ಆ ಹೆಸರುಗಳನ್ನು ಸೀನಿಯರ್ ಇದ್ದರೂ ಕೂಡ ಅವ್ರ ಹೆಸರುಗಳನ್ನು ಬಿಡುವಂಥ ನಿಟ್ಟಿನಲ್ಲಿ ಈ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಕೆಲಸ ಮಾಡ್ತಾರೆ ಅನ್ನೋಕ್ಕೆ ಇದೊಂದು ಸಾಕ್ಷಿ ಇದೆ. ಆಮೇಲೆ ಇವತ್ತು ಇಲ್ಲಿ ಮತ್ತೊಂದು ಏನಂದರೆ ದಿನಾಂಕ 30/4/2025 ಸರ್ಕಾರಿ ರಜೆ ಇರುತ್ತೆ. ಅವತ್ತು ಬಸವ ಜಯಂತಿ. ಇವತ್ತು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಯಾವ ರೀತಿ ಕೆಲಸ ಮಾಡ್ತಾಯಿದ್ರೆ ಸರ್ಕಾರಿ ರಜೆ ಇದ್ದರೂ ಕೂಡ ಅವ್ರಿಗೆ ಯಾರೆಲ್ಲ ಬೇಕು ಅವ್ರದ್ದೆಲ್ಲ ಹೆಸರುಗಳನ್ನು ಪಟ್ಟಿ ಮಾಡಿ ಅದರ ಪ್ರಕಾರ ಏನದ ಇವತ್ತು ಆ ನಿಯಮ ಬಾಹಿರವಾಗಿ ಏನದ ಇವರು ಟ್ರಾನ್ಸ್ಫರ್ಗಳನ್ನು ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಜೊತೆಗೆ ಏನದ ಇವತ್ತು ಇನ್ನೊಂದು ಡೆಪ್ಯುಟೇಷನ್ ಮಾಡುವ ಸಂದರ್ಭದಲ್ಲಿ, ನಿಯೋಜನೆ ಮಾಡುವ ಸಂದರ್ಭದಲ್ಲಿ ಈಗಿನ ಏನು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದಾರ ಜುಲೈ 2023 ಅವರು ಇಲ್ಲಿ ಡ್ಯೂಟಿಗೆ ಜಾಯ್ನ್ ಆಗಿರ್ತಾರೆ. ಅಲ್ಲಿಂದ ಇಲ್ಲಿ ತನಕ ಏನು ಇವತ್ತು ಬಿಟ್ ಫಾರೆಸ್ಟ್ ಗಸ್ತು ಅರಣ್ಯ ಪಾಲಕರ ಡೆಪ್ಯುಟೇಷನ್ ಇರ್ಬೋದು ಅಥವಾ DYRFO ಡೆಪ್ಟಿ RFO ಏನಿರ್ತಾರೆ ಅವ್ರದ್ದು ಸ್ಥಳ ನಿಯೋಜನೆ ಅಂದರೆ ಇದು ಡೆಪ್ಯುಟೇಷನ್ ಆಗಿರ್ಬೋದು. ಇದರಲ್ಲಿಯೂ ಕೂಡ ಇವರು ಗೋಲ್ಮಾಲ್ ಮಾಡಿರ್ತಾರೆ. ಯಾಕಂದರೆ ಯಾವುದೇ ಸ್ಥಳ ನಿಯೋಜನೆ ಮಾಡುವ ಸಂದರ್ಭದಲ್ಲಿ ನಮ್ಮ ಭಾಗದಲ್ಲಿ A ವರ್ಗ, B ವರ್ಗ, C ವರ್ಗ ಅಂಥೇಳಿ 3 ವರ್ಗಗಳನ್ನು ಮಾಡಿರ್ತಾರೆ. ಒಂದನೇದಾಗಿ A ವರ್ಗ ಅಂದರೆ ಸಾಮಾಜಿಕ ಅರಣ್ಯ ಇದು ಸೋಷಿಯಲ್ ಫಾರೆಸ್ಟ್ ಅಂತ ಕರಿತೀವಿ. ಇದು 2ನೇದು B ವಲಯ, ವನ್ಯಜೀವಿಗಳ ಹುದ್ದೆಗಳು ಅಂದರೆ ಅಂತಾರಾಜ್ಯ ಗಡಿ ವಿಭಾಗ ಅಂತ ಕರಿತೀವಿ. 3ನೇದು ವರ್ಗ C ಪ್ರಾದೇಶಿಕ ಹುದ್ದೆ ಅಂದರೆ ಡೆವಲಪ್ಮೆಂಟ್ ಆ್ಯಂಡ್ ಪ್ರೊಟೆಕ್ಷನ್ ಮಾಡುವಂಥ ಒಂದು ವಲಯ. ಈ 3 ವಲಯಗಳಲ್ಲಿ A ವಲಯದವರಿಗೆ A ವಲಯಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ಡೆಪ್ಯುಟೇಷನ್ ಮಾಡಿದ್ರೆ, B ವಲಯದವರಿಗೆ B ವಲಯಕ್ಕೆ ಮಾಡಬೇಕು, C ವಲಯದವರಿಗೆ C ವಲಯಕ್ಕೆ ಮಾಡಬೇಕಂತೇಳಿ ಸರ್ಕಾರದ ಗೆಜೆಟ್ ಕಾಪಿನೇ ಇದೆ. ಆ ಗೆಜೆಟ್ ಮುಖಾಂತರ ಇವತ್ತೇನು 2016 ಆ್ಯಕ್ಟೇ ಹೇಳ್ತದೆ ಆ ವಲಯದಿಂದ ಅದೇ ವಲಯಕ್ಕೆ ಇವರು ಟ್ರಾನ್ಸ್ಫರ್ ಮಾಡಬೇಕು ಅಂತೇಳಿ. ಆದರೆ ಈ ಅಧಿಕಾರಿ ಬಂದ ಕೂಡಲೇ A ವಲಯದವ್ರಿಗೆ B ವಲಯಕ್ಕೆ, B ವಲಯದವ್ರಿಗೆ C ವಲಯಕ್ಕೆ ಹಾಕಿರುವಂಥ 100 ಉದಾಹರಣೆಗಳು ಇದಾವೆ. ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ವಿಜಯ್ ಜಾಧವ್, ಪ್ರಕಾಶ್ ಪಟ್ಟೇದಾರ್, ಸಂಜು ಹೋಡಲ್ಕರ್, ಸಂತೋಷ್ ಪೂಜಾರಿ, ನಾಗರಾಜ್ ಸೇರಿದಂತೆ ಅನೇಕರು ಹಾಜರಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಪಾಕ್ ಪ್ರಜೆಗಳನ್ನು ವಾಪಸ್ ಕಳುಹಿಸುವಂತೆ ಬಿಜೆಪಿ ನಾಯಕರ ಒತ್ತಾಯ. ಕಲಬುರಗಿ ಜಿಲ್ಲೆ ಶಿಕ್ಷಣದಲ್ಲಿ ಹಿಂದುಳಿಯಲು ಸಚಿವ ಪ್ರಿಯಾಂಕ್ ಖರ್ಗೆ ಕಾರಣ, ಸುಧಾ ಹಾಲ್ಕೈವಾರ್ ಆರೋಪ.
ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, ಎಲ್ಸಿಡಿ ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ ಸಿಇಟಿ ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, ಎಸ್ಡಿಆರ್ ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ ಬಿಎಸ್ಸಿ ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು. ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು ದೂರವಾಣಿ ಸಂಖ್ಯೆ 08472273411 ಮತ್ತು 231192. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿ ಜಿಲ್ಲೆಯಲ್ಲಿ ಅಕ್ರಮವಾಗಿ ನೆಲೆಸಿರುವ ಪಾಕಿಸ್ತಾನ ಪ್ರಜೆಗಳನ್ನು ವಾಪಸ್ ಪಾಕಿಸ್ತಾನಕ್ಕೆ ಕಳುಹಿಸುವಂತೆ ಬಿಜೆಪಿ ಮುಖಂಡರು ಒತ್ತಾಯಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಬಿಜೆಪಿ ಗ್ರಾಮೀಣ ಅಧ್ಯಕ್ಷ ಅಶೋಕ್ ಬಗಲಿ ಹಾಗೂ ಮುಖಂಡರು, ಪಾಕ್ ಪ್ರಜೆಗಳು ಕಲಬುರಗಿಯಲ್ಲಿ ನೆಲೆಯೂರಿದ್ದು ಅವರ ದಾಖಲೆಗಳನ್ನು ಪರಿಶೀಲಿಸಿ ಅವರನ್ನು ಕೂಡಲೇ ರಾಜ್ಯದಿಂದ ಹೊರಹಾಕುವ ಕೆಲಸ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತ ಮಾಡಬೇಕು. ನಮ್ಮ ದೇಶದ ಪ್ರವಾಸಿಗರನ್ನು ಹತ್ಯೆ ಮಾಡಿದ ಪಾಪಿ ಪಾಕಿಸ್ತಾನಿಗರಿಗೆ ನಮ್ಮಲ್ಲಿ ವಾಸಿಸುವ ಅವಕಾಶ ನೀಡುವುದು ಖಂಡನಾರ್ಹ. ಕೂಡಲೇ ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕಾರ್ಯಪ್ರವೃತ್ತರಾಗಿ ಕೇಂದ್ರಕ್ಕೆ ಈ ಕುರಿತು ಮಾಹಿತಿ ನೀಡಬೇಕು ಎಂದು ಒತ್ತಾಯಿಸಿದರು. ಕಲಬುರಗಿ ಜಿಲ್ಲೆಯಲ್ಲಿ ಅಕ್ರಮ ಪಾಕಿಸ್ತಾನ ಪ್ರಜೆಗಳು ಇಲ್ಲಿ ಭಾಳಷ್ಟು ಜನ ಇದ್ದಾರೆ. ಅವ್ರನ್ನ ಕೂಡಲೇ ಜಿಲ್ಲಾಡಳಿತ ನಮ್ಮ ಕಲಬುರಗಿ ಜಿಲ್ಲೆಯಿಂದ ಹೊರಗಡೆ ಕಳಿಸಿ ರಾಜ್ಯ ಸರ್ಕಾರ ಮುತುವರ್ಜಿ ವಹಿಸಬೇಕು. ಹಾಗೆ ಕೇಂದ್ರಕ್ಕೆ ಮಾಹಿತಿ ಕೊಟ್ಟು ಅವ್ರನ್ನ ಹೊರಗೆ ಕಳಿಸೋ ಕೆಲಸ ಮಾಡಬೇಕಾಗ್ಯದ ಅರ್ಜೆಂಟಾಗಿ. ಕಳೆದ ತಿಂಗಳು 22ನೇ ತಾರೀಕು ಏನು ಪಹಲ್ಗಾಮ್ ಪ್ರಕರಣ ಆಯಿತು, ಹತ್ಯಾಕಾಂಡ. ಅದಾದ ನಂತರ 26 ಅಮಾಯಕರ ಜೀವ ಹೋಗಿದೆ. ಆದ ತಕ್ಷಣ ಕೇಂದ್ರ ಸರ್ಕಾರ ಪಾಕಿಸ್ತಾನದವರು ಇಡೀ ಭಾರತ ದೇಶದಲ್ಲಿ ಎಲ್ಲೇ ಇರಲಿ ಅವರೆಲ್ಲ ವಿಷಯಗಳನ್ನು 48 ಗಂಟೆಗಳನ್ನು ಕೊಟ್ಟು ರದ್ದು ಮಾಡಿದ್ರು. ಅದಾದ ನಂತರ ಮೆಡಿಕಲ್ ಸಲುವಾಗಿ ಯಾರಾದರೂ ಅಡ್ಮಿಟ್ ಆದರೆ ಅವರಿಗೆ 30ನೇ ತಾರೀಕುವರೆಗೆ 2 ದಿನ ಎಕ್ಸ್ಟೆನ್ಷನ್ ಮಾಡಿ ಕೊಟ್ಟಿದ್ದರು. ಆದರೆ ಇಲ್ಲಿವರೆಗೆ ಯಾರೂ ಜಾಸ್ತಿ ಜನ ಹೋಗಿಲ್ಲ. ಒಂದು 537 538 ಜನ ಮಾತ್ರ ಅಧಿಕೃತವಾಗಿ ಹೋಗ್ಯಾರ. ಇನ್ನು ಅನಧಿಕೃತ ಎಷ್ಟು ಮಂದಿರ ಲೆಕ್ಕ ಸರ್ಕಾರ ಬಲ್ಲಿನೂ ಇಲ್ಲ, ಎಲ್ಲರ ಬಲ್ಲಿ ಇಲ್ಲ. ಈಗ ಅಧಿಕೃತ ಪಾಸ್ಪೋರ್ಟ್ ತೊಗೊಂಡು ಇಂಡಿಯಾದಲ್ಲಿ ಬಂದು ಅದು ಬೇರೆ ಬೇರೆ ರಾಜ್ಯಗಳಲ್ಲಿ ಇರ್ತಾರೆ. ಅವ್ರನ್ನ ಟ್ರ್ಯಾಕ್ ಮಾಡೋ ಮುಖಾಂತರ, ಅವ್ರ ಮೊಬೈಲ್ ನಂಬರ್ ಟ್ರ್ಯಾಕ್ ಮಾಡೋ ಮುಖಾಂತರ, ಅಥವಾ ಅವ್ರು ಬೇರೆ ದೇಶದಿಂದ ಇಲ್ಲಿ ಬರೋರಿದ್ರೆ ಅವ್ರಿಗೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇರಲ್ಲ. ಇಲ್ಲೆಲ್ಲೇ ರೂಮ್ಗಳು ಮಾಡಬೇಕು, ರೆಸ್ಟೋರೆಂಟ್ ಮಾಡಬೇಕು, ಟಿಕೆಟ್ ಮಾಡ್ಬೇಕಾದ್ರೆ ಅವ್ರು ಪಾಸ್ಪೋರ್ಟ್ ಹಚ್ಚಿ ಮಾಡಿರ್ತಾರೆ. ಅದನ್ನು ಟ್ರ್ಯಾಕ್ ಮಾಡಿದ್ರೆ ಅವ್ರು ಎಲ್ಲರ ಎಲ್ಲ ಮಾಹಿತಿ ಸಿಗ್ತದೆ. ಅವ್ರನ್ನ ಕೂಡಲೇ ಜಿಲ್ಲಾಡಳಿತ ಟ್ರ್ಯಾಕ್ ಮಾಡಿ ಅವ್ರನ್ನ ಹಿಡಿದು ನಮ್ಮ ಭಾರತ ದೇಶದಿಂದ ಹೊರಗೆ ದಬ್ಬಂಥ ಕೆಲಸ ಮಾಡಬೇಕು.
ಅದೇ ರೀತಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಎಷ್ಟು ಮಂದಿ ಅದಾರ ಅಂತಕ್ಕಂಥ ಅಂಕಿ ಸಂಖ್ಯೆ ಕೊಡ್ತಾ ಇಲ್ಲ. ಇಲ್ಲಿವರೆಗೆ 9 ಸಂಖ್ಯೆ ಮಾತ್ರ ಹೇಳ್ತಾ ಇದ್ದಾರೆ ಜಿಲ್ಲಾಡಳಿತವರು. ಅನಧಿಕೃತವಾಗಿ ಇನ್ನೂ ಜಾಸ್ತಿ ಮಂದಿರ. ಅದಕ್ಕೆಲ್ಲ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಹಾಗೆ ಬಾಡಿಗೆ ಕೊಡ್ತಕ್ಕಂಥ ಮನೆಗಳಿಗೆ ಎಲ್ಲರಿಗೂ ಒಂದು ನಮ್ಮ ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತದವರು ಒಂದು ನೋಟಿಸನ್ನು ಇಶ್ಯೂ ಮಾಡಿ, ಯಾರೇ ಹೋಟೆಲ್ಗಳಿಗೆ ಬಂದರೆ ಅವ್ರು ಪಾಕಿಸ್ತಾನದವ್ರು ಇದ್ರೆ ನಮಗೆ ಮಾಹಿತಿ ಕೊಡಬೇಕು ಜಿಲ್ಲಾಡಳಿತಕ್ಕೆ. ಹಾಗೆ ಮನೆಗಳಲ್ಲಿ ಬಾಡಿಗೆ ಕೊಡ್ಬೇಕಂತಂದರು ಹೊರಗಡೆ ಇದ್ದವರು, ಅಂದ್ರೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಏನೂ ಇರದೇ ಇದ್ದರೆ ನಮ್ಮ ಭಾರತದವ್ರು ಬಿಟ್ಟು ಬೇರೆಯವ್ರು ಯಾರೇ ಇದ್ರು ಅಂದ್ರೆ ಅದನ್ನು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಕೊಟ್ಟರೆ ಅದನ್ನೆಲ್ಲ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಅವ್ರಿಗೆ ಹೊರಗಡೆ ಹಾಕಬೇಕು. ಈ ಒಂದು ವಿಷಯವನ್ನು ಇಟ್ಕೊಂಡು ನಾಳೆ ಬೆಳಗ್ಗೆ 11 ಗಂಟೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಚೌಕ್ಲಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ನಾವು. ಆ ಹೋರಾಟದಲ್ಲಿ ಇಡೀ ಜಿಲ್ಲೆಯ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು, ಮುಖಂಡರು ಬರ್ತಾರೆ. ಹಾಗೆ 11 ಗಂಟೆಯಿಂದ 12 ಗಂಟೆ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ ನಾವು. ಈ ಹೊರಗಡೆ ಇರ್ತಂಥವ್ರಿಗೆ ಎಲ್ಲರಿಗೂ ಹೊರಗಡೆ ಹಾಕಬೇಕು ಪಾಕಿಸ್ತಾನದಿಂದ ಬಂದಂಥವ್ರಿಗೆ ಅಂತೇಳಿ. ನುಸುಳುಕೋರರು ಯಾರಾದರೂ ಇದ್ದರು, ಪಾಸ್ಪೋರ್ಟ್ ವೀಸಾ ಇರಲಿದ್ರು ಅಂಥವ್ರನ್ನ ಹಿಡಿದು ಅವ್ರನ್ನ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು, ಅವ್ರನ್ನ ಕೂಡ ಹೊರಗಡೆ ಹಾಕಬೇಕಂತಕ್ಕಂಥ ವಿಷಯ ಇಟ್ಕೊಂಡು ನಾಳೆ ಒಂದು ಹೋರಾಟವನ್ನು ಇಟ್ಕೊಂಡಿದ್ದೇವೆ. ರಾಜ್ಯದ ಕಾರ್ಯದರ್ಶಿಗಳು, ಗ್ರಾಮೀಣ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬಸವರಾಜ ಮೆಟ್ಟಮೂಡವರಿಗೆ ಸ್ವಾಗತ ಕೋರ್ತೇನೆ. ಅದೇ ರೀತಿಯಾಗಿ ನಮ್ಮ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಶ್ರೀ ಶಶೀಲ್ ಜಿ ನಮೋಶಿ ಅವರಿಗೂ ಕೂಡ ಸ್ವಾಗತ ಕೋರುತ್ತೇನೆ. ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಅಮರನಾಥ್ ಪಾಟೀಲ್ ಅವರಿಗೂ ಸ್ವಾಗತ ಕೋರುತ್ತೇನೆ. ಹಾಗೆ ನಮ್ಮ ವಿಜಯಕುಮಾರ್ ಕುಡುಗ್ನೂರು ಅಂತಕ್ಕಂಥ ನಮ್ಮ ವಿಜಯಪುರದವರು. ಅಮಾಯಕರನ್ನು ಇವತ್ತು ಪಾಕಿಸ್ತಾನ ಪ್ರಚೋದಿತ, ISI ಪ್ರಚೋದಿತ ಭಯೋತ್ಪಾದಕರು ಅವರನ್ನು ಬಂದು ಸುದ್ದಿಗೋಷ್ಠಿಯಲ್ಲಿ ಶಾಸಕ ಬಸವರಾಜ ಮತ್ತಿಮೂಡ್, ವಿಧಾನ ಪರಿಷತ್ ಸದಸ್ಯ ಶಶೀಲ್ ನಮೋಶಿ, ಮಾಜಿ ಪರಿಷತ್ ಸದಸ್ಯ ಅಮರನಾಥ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಕಲಬುರಗಿ ಜಿಲ್ಲೆ ಹಿಂದುಳಿಯಲು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ ಕಾರಣ ಎಂದು ಬಿಜೆಪಿ ವೈದ್ಯಕೀಯ ಪ್ರಕೋಷ್ಠದ ಅಧ್ಯಕ್ಷೆ ಡಾಕ್ಟರ್ ಸುಧಾ ಹಾಲ್ಕೈ ಆರೋಪಿಸಿದರು. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇತ್ತೀಚೆಗೆ ಪ್ರಕಟಗೊಂಡ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ರಾಜ್ಯದಲ್ಲಿ ಸುಮಾರು 24 ಮಕ್ಕಳು 625 ಅಂಕಗಳನ್ನು ತೆಗೆದು ಮೊದಲಿಗರಾಗಿ ಆಯ್ಕೆಯಾದರು. ಆದರೆ ದುರ್ದೈವದ ಸಂಗತಿ ಎಂದರೆ ಕಲ್ಯಾಣ ಕರ್ನಾಟಕದ ಕಲಬುರಗಿ ಈ ಬಾರಿ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಕಟ್ಟಕಡೆಯ 35ನೇ ಸ್ಥಾನಕ್ಕೆ ಬಂದು ನಿಂತಿರುವುದು ನಮ್ಮನ್ನು ತಲೆ ತಗ್ಗಿಸುವಂತೆ ಮಾಡಿದೆ. ಇದು ಈ ಭಾಗಕ್ಕೆ ನಾಚಿಕೆ ತರುವಂತಹ ಸಂಗತಿ. ಕಲಬುರಗಿಯಲ್ಲಿ ಸುಮಾರು 39.257 ವಿದ್ಯಾರ್ಥಿಗಳು ಈ ಪರೀಕ್ಷೆ ಬರೆದಿದ್ದರು ಅಂತ ಹೇಳಿ ಒಂದು ಪ್ರಯತ್ನ ಮಾಡಿದ್ರು. 652 ಕೋಟಿ ರೂಪಾಯಿ ಇದಕ್ಕೆ ಖರ್ಚು ಮಾಡಿದ್ದಾರೆ. ಇದೇನು ಸಣ್ಣ ಅಮೌಂಟ್ ಅಲ್ಲ, ದೊಡ್ಡ ಅಮೌಂಟ್ ಖರ್ಚು ಮಾಡಿದ್ದಾರೆ. ಅದರೊಳಗಡೆ 456 ಕೋಟಿ ಮೈಕ್ರೋ ಇನ್ಸ್ಟಿಟ್ಯೂಷನ್ಸ್ಗೆ, ಆಮೇಲೆ 195 ಕೋಟಿ ಮ್ಯಾಕ್ರೋ ಇನ್ಸ್ಟಿಟ್ಯೂಷನ್ಸ್ಗೆ ಖರ್ಚು ಮಾಡಿದ್ದಾರೆ. ನನ್ನ ಪ್ರಶ್ನೆ, ಇದು ಅಕ್ಷರ ಆವಿಷ್ಕಾರ ಅಂತ ಮಾಡಿದ್ರಿ ನೀವು, ಶಿಕ್ಷಕರ ಖಾಲಿ ಹುದ್ದೆಯನ್ನು ಖಾಲಿ ಇಟ್ಟಿದ್ದೀರ. ಇದೇನು ಪ್ರೊಜೆಕ್ಟ್ ಮಾಡಿದ್ರಿ, ಇದನ್ನ ನೆರವೇರಿಸೋರು ಯಾರು? ಅಲ್ಲಿ ಶಿಕ್ಷಕರೇ ಇಲ್ಲ ಅಂತ ಅಂದಮೇಲೆ ಇದನ್ನ ಯಾರು ಇಂಪ್ಲಿಮೆಂಟ್ ಮಾಡ್ತಾರೆ? ಜಿಲ್ಲಾ ಉಸ್ತುವಾರಿ ಮಂತ್ರಿಯಾದ ಪ್ರಿಯಾಂಕ್ ಖರ್ಗೆ ಅವ್ರು ಮಾಡ್ತಾರ, ಅಥವಾ KKRDB ಚೇರ್ಮನ್ ಆದ ಡಾಕ್ಟರ್ ಅಜಯ್ ಸಿಂಗ್ ಅವ್ರು ಮಾಡ್ತಾರ? ಮಾಡ್ಬೇಕು ಯಾರಿದಿಲ್ಲ. ಅಟ್ಲೀಸ್ಟ್ ಈ ದುಡ್ಡನ್ನ ನೀವು ತಂದೆ ತಾಯಿಗಳಿಗೆ ಕೊಟ್ಟಿದ್ರೆ ಅವರು ಪ್ರೈವೇಟ್ ಟ್ಯೂಷನ್ಸ್ಗಾದ್ರೂ ಹಚ್ಕೊಂಡು ಒಂದು ಒಳ್ಳೆ ಫಲಿತಾಂಶ ತಗೊಳ್ತಾ ಇದ್ರು. ಅದನ್ನ ಅವರು ಕರೆಕ್ಟಾಗಿ ಮಾಡ್ಕೋಬೇಕಾಗಿತ್ತು. ಸುಮಾರು 39,000 ಮಕ್ಕಳು ಈ ಸಲ SSLC ನಮ್ಮ ಕಡೆಯಿಂದ, ನಮ್ಮ ಭಾಗದಿಂದ SSLC ಪರೀಕ್ಷೆಗೆ ಅಪಿಯರ್ ಆಗಿದ್ದಾರೆ. ಅದರೊಳಗಡೆ 16,658 ಮಕ್ಕಳು ಪಾಸ್ ಆಗಿದ್ದಾರೆ.
ಅಂದರೆ ಹೋದ್ಸಲಕ್ಕಿಂತ ಕಡಿಮೆ. ಹೋದ್ಸಲ 50% ಎಷ್ಟೋ ಬಂದಿತ್ತು, ಅವಾಗೂ ಕೊನೆ ಸ್ಥಾನದಲ್ಲೇ ಇತ್ತು. ಈ ಸಲನೂ ಕೊನೆ ಸ್ಥಾನದಲ್ಲಿದೆ. 42 to 43% ಈ ಸಲ ಫಲಿತಾಂಶ ಬಂದಿದೆ. ಅಂದರೆ 100 ಜನ ಅಪಿಯರ್ ಆದರೆ 40 ಮಕ್ಕಳಷ್ಟೇ ಪಾಸ್ ಆಗಿದ್ದಾರೆ. ನಾನು ಹೋದ ಸಲನೂ ಹೇಳಿದ್ದೆ, ಈ ಭಾಗದಲ್ಲಿ ನಮ್ಮ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ. SSLC PUC ಅವ್ರ ಟರ್ನಿಂಗ್ ಪಾಯಿಂಟ್ ಇರುತ್ತೆ. ಅವ್ರ ಪ್ರೊಫೆಷನಲ್ ಲೈಫಿಗೆ ಇದು ಒಂದು ದೊಡ್ಡ ಹೊತ್ತ ಕೊಡುತ್ತೆ. ಮೊದಲದಾಗಿ ಇಲ್ಲಿ ರಾಜಕಾರಣಿಗಳು 50 ವರ್ಷ ಆಯಿತು ಇಲ್ಲಿ ಆಡಳಿತ ಮಾಡಿದ್ರು, ಆರ್ಟಿಕಲ್ 371 ಕೊಟ್ಟರು, ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡೋಂಥದ್ದು ಯಾವುದೂ ಕಾರ್ಯಕ್ರಮಗಳನ್ನು ನೆರವೇರಿಸಿಲ್ಲ. ಈಗ ಶಿಕ್ಷಣದಲ್ಲೂ ಕಂಪ್ಲೀಟ್ ಆಗಿ ನಾವು ಕೊನೆ ಸ್ಥಾನದಲ್ಲಿದ್ದೀವಿ. ಬ್ಯಾಕ್ ಬೆಂಚರ್ಸ್ ಅಂತ ಹೇಳ್ತಾರಲ್ಲ, ಇಲ್ಲಿನ ಮಕ್ಕಳು ಯಾರು ಅಫೋರ್ಡಬಲ್ ಇರ್ತಾರೆ, ತಂದೆ ತಾಯಿಗಳು ಅಫೋರ್ಡಬಲ್ ಇರ್ತಾರೆ, ನೀವು ನೋಡಿ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸಿಗೆ ಮಂಗಳೂರು ಉಡುಪಿ ಕಳಿಸ್ತಾರೆ 10th ಸ್ಟ್ಯಾಂಡರ್ಡ್ PUC ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್, ಅಥವಾ ಹುಬ್ಳಿ ಧಾರವಾಡ ಅಥವಾ ಬೆಂಗಳೂರು ಹೈದರಾಬಾದ್. ನಮ್ಮ ತಾಲೂಕಾದಲ್ಲಿ ಇರೋ ಮಕ್ಕಳು ಇಲ್ಲಿ ಬಂದು ಓದ್ಕೊತಾರೆ. ಇಲ್ಲಿ ಸ್ಕೂಲ್ಗಳಲ್ಲಿ ಯಾರು ಇರ್ತಾರೆ ಅಂದರೆ ಮ್ಯಾಕ್ಸಿಮಮ್ ಇಲ್ಲಿನ ಮಕ್ಕಳೆಲ್ಲ ಅಲ್ಲಿ ಹೋಗಿ ಓದ್ಕೊತಾರೆ. ಹಿಂದೆ H. ವಿಶ್ವನಾಥ್ ಅವರು, ಯಡಿಯೂರಪ್ಪ ಅವರು, SM ಕೃಷ್ಣ ಅವರು, ಯಾವಾಗ ನಂಜುಂಡಪ್ಪ ವರದಿ ಅವರು ಕೊಟ್ಟರು, ಅಂದರೆ ಯಾದಗಿರಿ, ಕಲಬುರಗಿ, ಬೀದರ್, ರಾಯಚೂರು, ಕೊಪ್ಪಳ ಇವೆಲ್ಲ ಹಿಂದುಳಿದ ಭಾಗ ಅಂತ ಹೇಳಿ ಅವರು ಒಂದು ಡಿಸೈಡ್ ಮಾಡಿ ಹೇಳಿದರು. ಅವಾಗ ಇಲ್ಲಿ ಒಂದು ಶೈಕ್ಷಣಿಕ ಒಂದು ಎಜುಕೇಷನ್ ಸಿಸ್ಟಮ್ ನಾವು ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡು ಇದಕ್ಕೆ ಫಸ್ಟ್ ಪ್ರಯಾರಿಟಿ ಕೊಟ್ಟರು. ಅಕ್ಷರ ದಾಸೋಹ ಅಂತ ಮಾಡಿದರು ಅವಾಗ. ಆಮೇಲೆ ಟೀಚರ್ಸಿಗೆ ಮ್ಯಾಥ್ಸ್, ಸೋಷಿಯಲ್ ಮತ್ತು ಸೈನ್ಸಿಗೆ ಸ್ಪೆಷಲ್ ಟ್ರೈನಿಂಗ್ ಅಂತ ಕೊಟ್ಟರು. ಇಲ್ಲಿನ ಯಾರು ಒಂದು ಅತಿ ಉತ್ತಮವಾದ ಶಿಕ್ಷಕರು ಇರ್ತಾರೆ ಅವರಿಗೆ ಗುರುತಿಸಿದ್ರು. ಅವಾಗ ಗುರುತಿಸ್ಬಿಟ್ಟು ಅವ್ರ ಸಲಹೆ ತಗೊಂಡು ಅವ್ರಿಗೆ ಟ್ರೈನಿಂಗ್ ಕೊಟ್ಟರು. ಅವಾಗ ಮಧ್ಯಾಹ್ನ ಬಿಸಿ ಊಟ ಅಂತ ಮಾಡಿದ್ರು, ಅಕ್ಷರ ದಾಸೋಹ ಅಂತ. ಅದು ಕರ್ನಾಟಕದಲ್ಲಿ ಮಾಡಿದಾಗ ಅವರು ತಮ್ಮ ಜಿಲ್ಲೆ ಮಂಡ್ಯ ಅಲ್ಲೆಲ್ಲಿ ಅವ್ರು ಎಲೆಕ್ಷನ್ ರಿಪ್ರೆಸೆಂಟ್ ಮಾಡ್ತಾರೆ ಅಲ್ಲಿ ಕೊಟ್ಟಿಲ್ಲ ಅದನ್ನು. ಕಲ್ಯಾಣ ಕರ್ನಾಟಕದಲ್ಲಿ ಅದನ್ನು ಅವರು ಸ್ಟಾರ್ಟ್ ಮಾಡಿದರು ಫಸ್ಟ್. ಅಂದರೆ ದಟ್ ವಾಸ್ ದ ಕರ್ಟಸಿ. ಅದು ನಮ್ಮ ಕರ್ನಾಟಕದಲ್ಲಿ ಅತಿ ಹಿಂದುಳಿದ ಭಾಗ ಅಂತ ಹೇಳ್ಬಿಟ್ಟು ಅದನ್ನು ನಾವು ಮುಂದೆ ತರಬೇಕು ಅಂತ ಹೇಳಿ ಒಂದೊಂದು ಕರ್ಟಸಿ ಮ್ಯಾಟರ್ ಇತ್ತು, ಅದನ್ನು ಮಾಡಿದ್ರು. 2 ವರ್ಷದಲ್ಲಿ ಪದೇ ಲಾಸ್ಟ್ ಇಯರ್ ಕಡಿಮೆ ಬಂದಿತ್ತಲ್ಲ, ಯಾಕೆ ಮಂಗಳೂರಲ್ಲಿ ಜಾಸ್ತಿ ರಿಸಲ್ಟ್ ಬರುತ್ತೆ? ಅಟ್ಲೀಸ್ಟ್ ನೀವು ಒಂದ್ಸಲ ಮಂಗಳೂರಿಗೆ ಹೋಗಿದ್ದೀರಾ, ಅಥವಾ ನೀವು ನಿಮ್ಮ ಇಲ್ಲಿನ ಎಜುಕೇಷನ್ ಡೈರೆಕ್ಟರ್ಗೆ ಅಥವಾ ಯಾರಿಗಾದ್ರೆ ನೀವು ಮಂಗಳೂರಿಗೆ ಹೋಗಿ ಬನ್ನಿ, ಅಲ್ಲಿ ಹೋಗಿ ಒಂದು ರಿಸರ್ಚ್ ಮಾಡಿ ಬನ್ನಿ. ಯಾಕೆ ಅಲ್ಲಿನ ಮಕ್ಕಳಿಗೆ ಅಷ್ಟು ಹೈ ಸ್ಕೋರ್ ಮಾಡ್ತಾರೆ, ನಮ್ಮ ಮಕ್ಕಳು ಕಡಿಮೆ ಸ್ಕೋರ್ ಮಾಡ್ತಾರೆ ಅಂತ ಒಂದು ರಿಸರ್ಚ್ ಟೀಮ್ ಮಾಡಿದ್ದೀರಾ? ನೀವು ಇಲ್ಲಿನ ಮಕ್ಕಳಿಗೆ ಕೇಳಿ, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸಿಗೆ ನಾನು ಕೇಳಿದಾಗ ಏನು ಹೇಳ್ತಾರೆ ಅಂದರೆ, ಅವ್ರು ಏನು ಕಲಿಸ್ತಾ ಇದ್ದಾರೆ ನಮ್ಗೆ ಗೊತ್ತೇ ಆಗಂಗಿಲ್ಲ ಅಂತ ಹೇಳ್ತಾರೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವನ್ ಐ ಆಮ್ ಅ ಪ್ರೊಫೆಸರ್, ಐ ನೋ ವಾಟ್ ಈಸ್ ಟೀಚಿಂಗ್ ಸ್ಕಿಲ್ಸ್. ಟೀಚಿಂಗ್ ಸ್ಕಿಲ್ಸಿಗೆ ಏನು ನಿಮ್ಗೆ ಆಡಿಯೋ ವಿಷುವಲ್ ಏಡ್ಸ್ ಬೇಕು ಅಂತ ಇಲ್ಲ. ಟುಡೇ ಐ ಟೀಚ್ BDS, MDS ಸ್ಟೂಡೆಂಟ್ಸ್ ವಿತೌಟ್ ಎನಿ ಆಡಿಯೋ ವಿಷುವಲ್ ಏಡ್ಸ್. ಬೇಡ ಅಂತ ಹೇಳ್ತಾರೆ ಅವರು. ದಟ್ ಈಸ್ ಬಿಕಾಸ್ ನಿಮ್ದು ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿರಬೇಕು, ನಿಮ್ಮ ಲ್ಯಾಂಗ್ವೇಜ್, ಕಮಾಂಡ್ ಓವರ್ ಯುವರ್ ಲ್ಯಾಂಗ್ವೇಜ್ ಚೆನ್ನಾಗಿರಬೇಕು. ಯು ಶುಡ್ ಹ್ಯಾವ್ ದಟ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ದ ರ್ಯಾಪೋ ಆ್ಯಂಡ್ ದ ಸೆನ್ಸಿಟಿವಿಟಿ ವಿತ್ ದ ಸ್ಟೂಡೆಂಟ್ಸ್. ಡಿಡ್ ಯು ಎವರ್ ಥಿಂಕ್, ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಇದನ್ನೆಲ್ಲ ನಾವು ಎನ್ಹಾನ್ಸ್ ಮಾಡಬೇಕು, ನಮ್ಮ ಟೀಚರ್ಸಿಗೆ ನಾವು ಇದನ್ನು ಟ್ರೈನಿಂಗ್ ಕೊಡಬೇಕು ಅಂತ ಹೇಳಿ? ಮೊಟ್ಟ ಮೊದಲನೇದಾಗಿ ಅಲ್ಲಿ ಟೀಚರ್ಸೇ ಕಡಿಮೆ ಇದ್ದಾರೆ ಅಲ್ಲಿ. ಅದನ್ನ ಹುದ್ದೆಗಳನ್ನು ತುಂಬಿಲ್ಲ ಅಂತಂದ್ರೆ ನೀವು ಯಾವ ಪ್ರಾಜೆಕ್ಟ್ ವೇರ್ ಡಿಡ್ ದಿಸ್ ಮನಿ ಗೋ? 659 crores. ಟೀಚರ್ಸಿಗೆ ಯಾಕೆ ಅಪಾಯಿಂಟ್ ಮಾಡ್ತಾ ಇಲ್ಲ ಇವತ್ತು ನೀವು? ನಾನು ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ ಚೇರ್ಮನ್ ಬಂದಾಗ ಒಂದಿಷ್ಟು ಶಾಲೆಗಳಿಗೆ ಹೋಗಿದ್ದೇನೆ. ನಮ್ಮ ಟೈಮಲ್ಲಿ we used to have at least 3 to 4 PT classes. ಈಗ ನೀವು ಸ್ಟೂಡೆಂಟ್ಸಿಗೆ ನೋಡಿ, ಯಾರು ಗ್ರೌಂಡಲ್ಲಿ ಇರಂಗಿಲ್ಲ. ಬೆಳಗ್ಗೆ 7 ಗಂಟೆಯಿಂದ 5 ಗಂಟೆ ತನಕ ಕ್ಲಾಸಲ್ಲೇ ರುಬ್ಬಾಡ್ತಾರೆ ಅವರಿಗೆ.
ಒಂದಲ್ಲಿ ಫ್ಯಾನ್ ಇರಂಗಿಲ್ಲ, AC ಇರಂಗಿಲ್ಲ. ಈ ನಮ್ಮ ಕ್ಲೈಮೇಟಿಗೆ 7 ಗಂಟೆಯಿಂದ 5 ಗಂಟೆ ತನಕ ನಮಗೆ ಕೂತ್ಕೊಳ್ಳೋಕ್ಕಾಗತ್ತ ಒಂದು ಜಾಗದಲ್ಲಿ? ಆ ಮಕ್ಕಳು ಅಷ್ಟೇ ಕಂಜೆಸ್ಟೆಡ್ ಜಾಗದಲ್ಲಿ ಕೂತ್ಕೋಬೇಕು. ದೇರ್ ಈಸ್ ನೋ ಫಿಸಿಕಲ್ ಆಕ್ಟಿವಿಟಿ. ನಾವೆಲ್ಲ ಅಟೆಂಡೆನ್ಸ್ ಎಲ್ಲ ತೆಗೆದು ನೋಡಿದರೆ ವಾರಕ್ಕೆ ಒಂದು ಫಿಸಿಕಲ್ ಆಕ್ಟಿವಿಟಿ ಇಲ್ಲ. ಒಂದು ಕ್ಲಾಸ್ ಒಳಗಡೆ ನಾವು ಡೋರ್ ಕ್ಲೋಸ್ ಮಾಡಿಕೊಂಡು ವಿ ಆಸ್ಕ್ ದ ಸ್ಟೂಡೆಂಟ್ಸ್ ಟು ಗಿವ್ ಅಸ್ ದ ಫೀಡ್ಬ್ಯಾಕ್. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಹೇಳಿದ್ರು PT ಕ್ಲಾಸಸ್ ಕಂಡಕ್ಟ್ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು. ಅವರಲ್ಲಿ 16,658 ವಿದ್ಯಾರ್ಥಿಗಳು ತೇರ್ಗಡೆಗೊಂಡಿದ್ದಾರೆ. 42.43% ಅಂದರೆ ಅರ್ಧದಷ್ಟು ವಿದ್ಯಾರ್ಥಿಗಳು ಈ ಪರೀಕ್ಷೆಯಲ್ಲಿ ತೇರ್ಗಡೆಯಾಗದೇ ಇರುವಂಥದ್ದು ನಿಜಕ್ಕೂ ವಿಪರ್ಯಾಸವೇ ಸರಿ. ಈ ಭಾಗದಲ್ಲಿ PUC ಮತ್ತು SSLC ಪರೀಕ್ಷೆಗಳಲ್ಲಿ ಈ ರೀತಿ ಹಿಂದೆ ಬಿದ್ದಿರುವುದು ದೇಶದ ಎಲ್ಲ ವಿದ್ಯಮಾನಗಳಲ್ಲೂ ನಾನು ಪಂಡಿತ ಎಂದು ಭಾವಿಸಿಕೊಂಡಿರುವ ಜಿಲ್ಲಾ ಮಂತ್ರಿ ಪ್ರಿಯಾಂಕ್ ಖರ್ಗೆಯವರು ಈ ಒಂದು ಶೈಕ್ಷಣಿಕ ಫಲಿತಾಂಶದ ಕುಸಿತಕ್ಕೆ ಕಾರಣರಾಗಿದ್ದಾರೆ ಎಂದು ದೂರಿದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಜನಗಣತಿ ಸಮೀಕ್ಷೆ ವೇಳೆ ಮಾದಿಗ ಎಂದು ನಮೂದಿಸುವಂತೆ ಮನವಿ. ಅರಣ್ಯ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಸಾಯ್ಬಣ್ಣ ಜಮಾದಾರ್ ಒತ್ತಾಯ. ಪಾಕ್ ಪ್ರಜೆಗಳನ್ನು ವಾಪಸ್ ಕಳುಹಿಸುವಂತೆ ಬಿಜೆಪಿ ನಾಯಕರ ಒತ್ತಾಯ. ಕಲಬುರಗಿ ಜಿಲ್ಲೆ ಶಿಕ್ಷಣದಲ್ಲಿ ಹಿಂದುಳಿಯಲು ಸಚಿವ ಪ್ರಿಯಾಂಕ್ ಖರ್ಗೆ ಕಾರಣ, ಸುಧಾ ಹಾಲ್ಕೈವ್ ಆರೋಪ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ SSLC ಫಲಿತಾಂಶದ ನಂತರ PUC ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, LCD ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ CET ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, SBR ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ BSc ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು. SSLC ಫಲಿತಾಂಶದ ನಂತರ PUC ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು ದೂರವಾಣಿ ಸಂಖ್ಯೆ 08472273411 ಮತ್ತು 231192.